ಸೊ, ಶುರು ಮಾಡೋಕ್ಕಿಂತ ಮೊದಲಿಗೆ ನಿಮಗೊಂದು ಸಣ್ಣ ಪ್ರಶ್ನೆ. ನೀವು ಯಾವುದೋ ಒಂದು ಜಾಗಕ್ಕೆ ಹೋಗಿ ನಿಂತಾಗ ಅದು ತುಂಬಾ ಹಳೇ ಜಾಗ. ಅಲ್ಲಿ ನಿಮ್ಮನ್ನು ಯಾರೋ ನೋಡ್ತಿರೋ ಹಾಗೆ ನಿಮ್ಗೆ ಯಾವತ್ತಾದ್ರೂ ಫೀಲ್ ಆಗಿದೆ? ಒಬ್ಬ ಮನುಷ್ಯನಿಂದ ಅಲ್ಲ, ಒಂದು ಪ್ರಾಣಿಯಿಂದ ಅಲ್ಲ, ಆದರೆ ಒಂದು ವಸ್ತುವಿನಿಂದ. ಅದಕ್ಕೆ ಮುಖ ಇಲ್ಲ, ದೇಹ ಇಲ್ಲ, ಕಣ್ಣಿಲ್ಲ, ಆದರೆ ಗಾಳಿಯಲ್ಲಿ ತುಂಬಾ ತೂಕ ಇದೆ. ನೀವು ಅದನ್ನ ಫೀಲ್ ಮಾಡ್ಕೊಂಡಿದ್ದೀರಾ ಅಂದ್ರೆ, ಇವತ್ತು ನಾನು ಏನು ಹೇಳಕ್ ಹೋಗ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿರತ್ತೆ. ಅಕಸ್ಮಾತ್ ನೀವು ಅದನ್ನ ಫೀಲ್ ಮಾಡ್ಕೊಂಡಿಲ್ಲ ಅಂದ್ರೆ, ಇವತ್ತು ನಾನು ಹೇಳೋ ಕಥೆಯಿಂದ ಆ ಥರ ನಿಮಗೆ ಫೀಲ್ ಆಗತ್ತೆ. ಇಂದು ರಾತ್ರಿ ನಿಮ್ಮನ್ನು ನಾನು ಕರೆದುಕೊಂಡು ಹೋಗ್ತಾ ಇರುವಂತಹ ಜಾಗ ಸಮುದ್ರ ಮಟ್ಟದಿಂದ 1525 ಎತ್ತರಕ್ಕೆ ಇರುವಂತಹ ಕೊಡಗಿನ ಕಾಫಿ ಸುವಾಸನೆಯಲ್ಲಿ ಮಂಜಲ್ಲಿ ಮುಳುಗಿರುವಂತಹ ಸ್ಥಳ. ಅಧಿಕಾರದ ಮತ್ತಲ್ಲಿ ರಾಜನೊಬ್ಬ ಕಟ್ಟಿಸಿದಂತಹ ಸ್ಥಳ. ಅವನ ವಿರೋಧಿಗಳನ್ನು ರಕ್ತದಲ್ಲಿ ನೆಲೆಸಿದ ಸ್ಥಳ. ಸಾವಿರಾರು ಅಸಂಖ್ಯ ಮರಣಗಳನ್ನು ನೋಡಿದ ಸ್ಥಳ. ನಾನು ಮಾತಾಡ್ತಿರೋದು ಮಡಿಕೇರಿಯ ಕೋಟೆಯ ಬಗ್ಗೆ. 16ನೇ ದಶಕದಲ್ಲಿ ಈ ಕೋಟೆಯನ್ನು ಪ್ರಾರಂಭಿಸಿದರು. 1790ರ ದಶಕದಲ್ಲಿ ಟಿಪ್ಪು ಸುಲ್ತಾನ್ ಸೈನ್ಯ ಕಲ್ಲಿನಿಂದ ಮರು ನಿರ್ಮಿಸಿದರು. ಕೊಡಗಿನ ರಾಜರು ಹಾಲೇರಿ ವಂಶದವರು ಇದನ್ನು ವಿಸ್ತರಣೆ ಮಾಡಲು ಬದಲಾಯಿಸಿದರು. ಈ ಕೋಟೆ ರಕ್ತದ ಪ್ರವಾಹ, ಶತಮಾನಗಳ ವಿಶ್ವಾಸಘಾತ, ಭೂಗತ ಕಾರ್ಯಾಗ್ರಹದಲ್ಲಿ ಚಿತ್ರಹಿಂಸೆ, ಇತಿಹಾಸ ದಾಖಲಿಸಲು ನಿರಾಕರಿಸಿದ ಸಾವಿರಾರು ಮರಣಗಳು. ಆದರೆ ಸತ್ತವರಿಗೆ ಅಂತಹ ಯಾವ ಹಿಂಜರಿಕೆಯೂ ಇರಲಿಲ್ಲ. ಅವರು ಎಲ್ಲವನ್ನೂ ಕೂಡ ನೆನಪಿಟ್ಕೊಂಡಿದ್ರು. ರಾತ್ರಿ ಚಳಿಯಲ್ಲಿ ಪಶ್ಚಿಮ ಘಟ್ಟಗಳಿಂದ ಮಂಜು ಇಳಿದು ಬರಬೇಕಾದ್ರೆ ನರಿಗಳು ಬೊಗಳಲು ನಿಲ್ಲಿಸ್ತವೆ. ಆವಾಗ ಇಲ್ಲಿ ಸತ್ತವರು ಮಾತನಾಡಲು ಶುರು ಮಾಡ್ತಾರೆ. ಸೊ ಈ ಘಟನೆ ನನಗೆ ಮಡಿಕೇರಿಯ ಒಬ್ಬ ಹಳೆಯ ವಯಸ್ಸಾಗಿರುವಂತಹ ಹೆಂಗಸು ನನಗೆ ಹೇಳಿರೋದು. ಇವರ ಹೆಸರು ಕಾಮಾಕ್ಷಮ್ಮ ಅಂತೇಳಿ. ನಾನು ಇವರಿಗೆ ಭೇಟಿ ಆದಾಗ ಇವರ ವಯಸ್ಸು 79 ಆಗಿತ್ತು ಸರಿಸುಮಾರು. ಸೊ ಹುಟ್ಟಿದಾಗಿಂದ ಮಡಿಕೇರಿಯಲ್ಲಿ ಹುಟ್ಟು ಬೆಳೆದ್ರು. ಆ ಕೋಟೆಯನ್ನು ಪ್ರತಿದಿನ ನೋಡ್ತಾ ಇದ್ರು. ರಾತ್ರಿ ಆದರೆ ಆ ಕೋಟೆಯನ್ನು ನೋಡೋಕ್ಕೆ ಸಂಪೂರ್ಣವಾಗಿ ನಿರಾಕರಿಸ್ತಾ ಇದ್ರು. ಅವರು ತಮ್ಮ ತಂಗಿಯ ಗಂಡನ ಬಗ್ಗೆ ನನ್ನ ಹತ್ರ ಹೇಳ್ಕೊಂಡ್ರು. ಅವ್ರ ಹೆಸರು ಭೂಪಣ್ಣ ಅಂತೇಳಿ. ಅವರು ಮಿಲಿಟರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಇವಾಗ ಅದಲ್ಲಿ ರಿಟೈರ್ಡ್ ಆಗಿಬಿಟ್ಟು ಈ ಕೋಟೆಯ ಕಾವಲುಗಾರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ಯಾವುದೇ ಥರದ ಭಯ ಇಲ್ಲ. ಇವರು ಸತತವಾಗಿ ನಿಜ ಗುಂಡು, ನಿಜ ರಕ್ತ, ನಿಜ ಹೆಣವನ್ನು ನೋಡ್ತಾ ಇದ್ರು. ಇವರಿಗೆ ಯಾರಾದರೂ ಭೂತದ ಕತೆ ಹೇಳಿದ್ರೆ ಇವರು ನಕ್ಬಿಟ್ಟು ಹಾಗೆ ಮುಂದೆ ಹೋಗ್ತಾ ಇದ್ರು. ಸೊ ಆ ಥರ ಒಂದು ಗಟ್ಟಿಯಾಗಿರುವಂತಹ ಮನುಷ್ಯ, ಯಾವುದಕ್ಕೂ ಕೂಡ ಅಂಜ್ತಾ ಇರಲಿಲ್ಲ. ಭೂತ ಪ್ರೇತ ಅಂದರೆ ಯಾವುದೋ ಒಂದು ಕಲ್ಪನೆ ಇಡ್ಬೋದು ಬಿಡು ಅಂತೇಳಿ ಹೇಳುವಂಥ ಮನುಷ್ಯ. ಸೊ ಯಾವುದ್ರ ಮೇಲೂ ಕೂಡ ನಂಬಿಕೆ ಇಡ್ತಾ ಇರಲಿಲ್ಲ. ಅವನ ಕೆಲಸ ಅವನ ಮೇಲೆ ಮಾತ್ರ ಅವನು ನಂಬಿಕೆ ಇಟ್ಟು ಕೆಲಸ ಮಾಡ್ತಾ ಇದ್ದ. ಏನೋ ಗೊತ್ತಿಲ್ಲ, ಒಂದು ದಿನ ನವೆಂಬರ್ 14, 1997ರಲ್ಲಿ ಅವನು ಪ್ರತಿದಿನ ಯಾವ ಥರ ಆ ಕೋಟೆಯನ್ನು ಸುತ್ತಾಗ್ತಿದ್ನಲ್ಲ, ಅದೇ ಥರ ಸುತ್ತಾಗ್ತಾ ಇದ್ದ. ಸಮಯ 11:45. ಆ ಕೋಟೆ ಒಳಗೆ ಒಂದು ಜೈಲಿತ್ತು. ಆ ಜಾಗಕ್ಕೆ ಹೋಗ್ತಾ ಇದ್ದ, ನಡೆದುಕೊಂಡು ಹೋಗ್ತಾ ಇದ್ದ. ಸೊ ಒಂದು ಕೋಟೆ ಸುತ್ತಾಕ್ಬೇಕಂದ್ರೆ ಆ ಜೈಲಿರುವಂಥ ಜಾಗದ ಕಡೆ ನೀವು ಹೋಗಬೇಕಾಗತ್ತೆ. ಆದರೆ ಸಂಜೆ 7 ಆದರೆ ಆ ಕೋಟೆಯಲ್ಲಿರುವಂಥ ಎಲ್ಲ ಗೇಟ್ಗಳನ್ನು ಕ್ಲೋಸ್ ಮಾಡ್ತಾ ಇದ್ದ. ಆ ದಿನ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವನಿಗೊಂದು ಶಬ್ದ ಕೇಳಿಸುತ್ತೆ. ಅದು ಗೆಜ್ಜೆ ಶಬ್ದ. ಅದು ಆ ಒಂದು ಜೈಲಿನ ಒಳಗಿನಿಂದ ಬರುತ್ತೆ. ಸೊ ಹತ್ತಿರ ಹೋಗಿ ನೋಡ್ತಾನೆ. ಯಾವುದಾದ್ರೂ ಒಂದು ನಾಯಿ ಒಳಗೋಗಿ ಸಿಕ್ಕಾಕೊಂಡಿರ್ಬೇಕಾ? ಅಥವಾ ಏನೋ ಒಂದು ಸಿಕ್ಕಾಕೊಂಡಿರ್ಬೋದಾ ಅಂತೇಳಿ ಅಲ್ಲಿ ಹೋಗಿ ಕಿವಿ ಇಟ್ಟು ಕೇಳ್ತಾ ಇರ್ತಾನೆ. ಅಲ್ಲಿ ಯಾವುದೇ ಥರ ಶಬ್ದ ಬರ್ತಿರಲ್ಲ. ಸೊ ಇವನಿಗನ್ಸುತ್ತೆ ಇದು ನನ್ನ ಭ್ರಮೆ ಇರಬೇಕು. ಯಾವುದೋ ಒಂದು ಶಬ್ದನೂ ಇಲ್ಲ, ಏನೂ ಇಲ್ಲ ಅಂತೇಳಿ ಏನು ಮಾಡ್ತಾನೆ, ಅಲ್ಲಿಂದ ಮತ್ತೆ ಮುಂದೆ ಹೋಗಲು ಪ್ರಯತ್ನ ಪಡ್ತಾನೆ. ಸೊ ಮುಂದೆ ಹೋಗ್ತಿರ್ಬೇಕಾದ್ರೆ ಮತ್ತೆ ಶಬ್ದ ಕೇಳಿ ಬರುತ್ತೆ. ಇವಾಗ ಆ ಜೈಲು ಒಳಗಿಂದ ಅಲ್ಲ, ಹೊರಗಡೆಯಿಂದ ಅವನ ಹಿಂದೆ ಆ ಶಬ್ದ ಬರ್ತಾ ಇರುತ್ತೆ. ಇವನು ಹೇಗೆ ನಡೀತಾನಲ್ಲ ಅದೇ ಥರ ಗೆಜ್ಜೆ ಶಬ್ದ ಬರುತ್ತಿರುತ್ತೆ. ಇವನು ಓಡಿದ್ರೆ ಆ ಗೆಜ್ಜೆ ಶಬ್ದ ಓಡುತ್ತೆ. ಇವನು ನಿಂತರೆ ಆ ಗೆಜ್ಜೆ ಶಬ್ದ ಅಲ್ಲಿ ನಿಲ್ಲುತ್ತೆ. ಸೊ ಆ ಥರ ಹೋಗ್ತಿರ್ಬೇಕಾದ್ರೆ ಓಡ್ಕೊಂಡು ಹೋಗಿ ಒಂದು ಜಾಗಕ್ಕೆ ನಿಲ್ತಾನೆ. ಆ ಗೆಜ್ಜೆ ಶಬ್ದನೂ ಅಷ್ಟೇ ಓಡ್ಕೊಂಡು ಹೋಗಿ ಒಂದು ಜಾಗಕ್ಕೆ ನಿಲ್ಲುತ್ತೆ. ಪ್ಲಸ್ 2 ಹೆಜ್ಜೆ ಎಕ್ಸ್ಟ್ರಾ ಹಾಕುತ್ತೆ. ಸೊ ಆ ದಿನ ಯಾಕೋ ಗೊತ್ತಿಲ್ಲ, ತುಂಬ ಮಂಜಿಂದ ತುಂಬಿಕೊಂಡಿತ್ತು. ಸೊ ಎಷ್ಟು ದಟ್ಟವಾಗಿರುವಂಥ ಮಂಜು ಅಂದರೆ ಟಾರ್ಚ್ ಆನ್ ಮಾಡಿ ನೋಡಿದ್ರೆ ಸಾಕು 5 ಅಡಿ ದೂರ ಇರುವಂಥ ದೀಪನೂ ಕೂಡ ಕಾಣಿಸ್ತಿರ್ಲಿಲ್ಲ. ಅಷ್ಟಕ್ಕೊಂದು ಗಟ್ಟಿಯಾಗಿರುವಂಥ ಮಂಜು. ಸೊ
ಭೂಪಣ್ಣ ತುಂಬ ಧೈರ್ಯಶಾಲಿ ಮನುಷ್ಯ, ಪಾಕಿಸ್ತಾನ ಜೊತೆ ಯುದ್ಧ ಮಾಡಿದವನು ಅಂತೇಳಿ ತಿರುಗಿ ನೋಡ್ತಾನೆ. ಅಲ್ಲಿ ಯಾವುದೇ ಥರದ ವ್ಯಕ್ತಿ, ಯಾವುದೇ ಥರದ ಸದ್ದು ಏನೂ ಕೂಡ ಕಾಣಿಸೋದಿಲ್ಲ. ಸೊ ಟಾರ್ಚ್ ಆನ್ ಮಾಡಿ ಕಿಶಿಂದ ನೋಡ್ತಾನೆ. ಆ ಟಾರ್ಚಲ್ಲಿ ಫುಲ್ಲು ಮಂಜಿಂದ ತುಂಬಿಕೊಂಡಿರುತ್ತೆ. ನೋಡ್ತಾನೆ, ನೋಡಿಬಿಟ್ಟು ಯಾರು ಇಲ್ಲ ಅಲ್ಲ ಅಂತೇಳಿ ಆ ಟಾರ್ಚನ್ನು ನೆಲಕ್ಕೆ ಹಾಕ್ತಾನೆ. ಆವಾಗ ಯಾವುದೋ ಒಂದು ಗುರುತು ಕಾಣಿಸುತ್ತೆ. ಅದು ಬೂಟಿಂದಲ್ಲ, ಚಪ್ಪಲಿಯಿಂದನೂ ಅಲ್ಲ, ಯಾವುದೋ ಒಂದು ಮನುಷ್ಯರ ಕಾಲು, ಅದು ಅರ್ಧ ಕಾಲಷ್ಟೇ ಕಾಣಿಸುತ್ತೆ. ಸೊ ಏನಿದು ಅಂಥೇಳಿ ತುಂಬ ದಿಟ್ಟಿಂದ ನೋಡ್ತಾ ಇರ್ತಾನೆ. ಆವಾಗ ಅವನಿಗೊಂದು ಫೀಲ್ ಆಗುತ್ತೆ. ಅವನು ಪಕ್ಕ ಕಿವಿ ಹತ್ರ ಯಾರೋ ಬಂದು ಉಸಿರಾಡ್ತಿರುವಂಥ ಶಬ್ದ, ಬಿಸಿ ಗಾಳಿ, ಅವನ ಮುಖಕ್ಕೆ ಮುಖ ತಾಕಿ ಯಾರೋ ನಿಂತಿರುವಂತಹ ಫೀಲ್ ಆಗುತ್ತೆ. ಸೊ ಅವನ ಮನಸ್ಸೊಳಗೆ ಅನಿಸ್ತಿರುತ್ತೆ, ಅವನ ಬಾಡಿಲಿರುವಂಥ ಎಲ್ಲ ಭಾಗಗಳು ಹೇಳ್ತಾ ಇರುತ್ತೆ, ಈ ಜಾಗದಿಂದ ಹೋಗ್ಬಿಡು, ಇಲ್ಲಿಂದ ಓಡೋಗು. ಕಿರ್ಚಾಡ್ತಿರ್ತವೆ, ಬಟ್ ಅವ್ನಿಗೆಲ್ಲೂ ಅಳ್ಳಾಡೋಕೆ ಆಗ್ತಾ ಇರಲಿಲ್ಲ. ಅವನ ಕೈಕಾಲು ಯಾರೋ ಕಟ್ಟಾಕಿರೋ ಥರ ಫೀಲ್ ಆಗ್ತಾ ಇರುತ್ತಂತೆ. ಆ ಮುಖಕ್ಕೆ ಮುಖ ತಾಕಿ ಯಾರೋ ಒಬ್ರು ನಿಂತಿರ್ತಾರಲ್ಲ, ಅವರೊಂದು ಮಾತನ್ನು ಹೇಳ್ತಾರೆ, ಇಲ್ಲಿಂದ ಹೋಗು, ಇದು ನಮ್ಮ ರಾತ್ರಿ ಅಂತ. ಸೊ ಇದನ್ನು ಕೇಳಿದ ಭೂಪಣ್ಣ ಓಡಲಿಲ್ಲ, ಸುಮ್ಮನೆ ತಿರುಗ್ತಾನೆ, ನಡ್ಕೊಂಡು ಕೋಟೆಯ ಮೇನ್ ಡೋರಿಗೆ ಹೋಗ್ತಾನೆ. ಅಲ್ಲಿಂದ ಅವನ ಮೋಟ್ರ್ ಸೈಕಲ್ ಹಿಡ್ಕೊಂಡು ಅಲ್ಲಿಂದ 3 ಕಿಲೋಮೀಟರ್ ಇರುವಂತಹ ಅವನ ಮನೆಗೆ ಹೋಗಿ ಸುಮ್ಮನೆ ಮಲ್ಕೊಂಡ್ಬಿಡ್ತಾನೆ. ಮರುದಿನ ಯಾವುದೇ ಕಾರಣ ಇಲ್ಲಾರ್ದೆ ಅವನು ಬಂದು ರಿಸೈನ್ ಮಾಡ್ತಾನೆ. ಅವನ ಹೆಂಡತಿ ಹೇಳಿರೋ ಪ್ರಕಾರ ಅವನು ಯಾವಾಗ ರಿಸೈನ್ ಮಾಡಿ ಬಂದ ಅಲ್ಲ, ಪ್ರತಿ ರಾತ್ರಿ ಕಿರ್ಚಾಡ್ತಾ ಇದ್ದ, ಪ್ರತಿ ರಾತ್ರಿ ಎದ್ದೇಳ್ತಾ ಇದ್ದ, ಎಚ್ಚರ ಆಗ್ತಾ ಇತ್ತು, ಏನಾಗ್ತಿತ್ತು ಅಂತೇಳಿ ಹೇಳ್ತಿರಲ್ಲ. ಆದರೆ ಯಾವುದೋ ಒಂದು ಹಳೆಯ ಭಾಷೆಯಲ್ಲಿ, ಅವನು ಕಲಿಲಾರ್ದ ಭಾಷೆಯಲ್ಲಿ ಮಾತನಾಡ್ತಾ ಇದ್ದ, ಕಿರ್ಚಾಡ್ತಾ ಇದ್ದ. ಸೊ ಇದನ್ನೆಲ್ಲ ಕಾಮಾಕ್ಷಿ ಅಮ್ಮ ಮುಂದೆ ಹೇಳಿದಾಕ್ರ ಅವರು ಬಂದು ನೋಡ್ತಾರೆ ಏನಿರ್ಬೋದು ಅಂತೇಳಿ. ಆವಾಗ ಅವರು ಗಮನಿಸಿರೋ ಪ್ರಕಾರ ಇದು 200 ವರ್ಷಗಳ ಹಿಂದೆ ಕೊಡಗಿನ ರಾಜರು ಬೆಳೆಸಿರುವಂತಹ ಭಾಷೆ. ಯಾವಾಗ ಕಾರ್ಯಗ್ರಹಕ್ಕೆ ಯಾವುದೋ ಒಬ್ಬ ಕೈದಿನ ಕರ್ಕೊಂಡು ಹೋಗಿ ಮರಣಕ್ಕೆ ಕರ್ಕೊಂಡು ಹೋಗ್ತಾರಲ್ಲ, ಅವಾಗ ಮಾತಾಡ್ತಿರುವಂತಹ ಭಾಷೆ ಅಂಥೇಳಿ ಅವರು ವರದಿ ಮಾಡ್ತಾರೆ. ಸೊ ಇಷ್ಟಕ್ಕೊಂದು ಭಯಾನಕವಾಗಿ ಆ ಭೂಪಣ್ಣ ಹೆದರಿರ್ತಾರೆ. ಸೊ ಭೂಪಣ್ಣನ ಕತೆ ತುಂಬ ಹಳೆಯದು ಅಲ್ಲ, ತುಂಬ ಹೊಸದು ಅಲ್ಲ. ಆದರೆ ಆ ಕೊಡಗಿನ ಮುಖ್ಯಸ್ಥರು ಅಂದರೆ ಅಜ್ಜಂದಿರು ಮಾತನಾಡಿರುವ ಕತೆ ಒಂದು ಮಹಿಳೆದು. ಒಬ್ಬ ಮಹಿಳೆ, ಅವಳ ಹೆಸರು ಕಾವೇರಿ ಅಂತ ಹೇಳಿ. ಕಾವೇರಿ ಹಾಲೇರಿ ರಾಜನಿಗೆ ನಿಷ್ಠೆ ಪ್ರತಿಜ್ಞೆ ಮಾಡಿದ್ದ ಒಬ್ಬ ಮುಖ್ಯಸ್ಥನ ಮಗಳು. ಇವಳು ತುಂಬ ಸುಂದರಿ, ಅಂದರೆ ಆಸ್ಥಾನದಲ್ಲಿ ಹೊಗಳುವಷ್ಟು ಸುಂದರಿ ಏನಲ್ಲ, ಆದರೆ ಇವಳನ್ನು ಪರಿಸರಕ್ಕೆ, ಗುಡ್ಡಕ್ಕೆ ಎಲ್ಲ ಕಡೆ ಹೋಲಿಸ್ತಾ ಇದ್ರು. ಅಷ್ಟು ಸುಂದರವಾಗಿರುವಂತಹ ಹುಡುಗಿ ಇವಳು. ಸೊ ಇವಳ ಮೇಲೆ ಆ ರಾಜನಿಗೆ ಮೋಹ ಆಗುತ್ತೆ. ಸೊ ಇವಳು ನನಗೆ ಬೇಕು ಅನ್ನೋ ಥರ ಆ ಮುಖ್ಯಸ್ಥನಿಗೆ ಹೇಳಿದಾಕ್ರ ಮುಖ್ಯಸ್ಥ ಅದನ್ನು ನಿರಾಕರಿಸ್ತಾನೆ. ಮಡಿಕೇರಿಯ ಹೆಣ್ಣು ಮಕ್ಕಳು ನಾವು ಕೊಡುಗೆಯಾಗಿ ಎಂದಿಗೂ ಕೂಡ ಕೊಡೋದಿಲ್ಲ. ಮಡಿಕೇರಿಯ ಜನರು ಯಾವಾಗಲೂ ಕೂಡ ಯೋಧ ಜನರು. ಗಂಡಸರಾಗಲಿ ಹೆಂಗಸರಾಗಲಿ ಮುಖ್ಯಸ್ಥರಾಗಲಿ ಯಾರೂ ಕೂಡ ನಮ್ಮ ಸಂಪ್ರದಾಯವನ್ನು ಅಳಿಸಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ, ನಾವು ಇದನ್ನು ಮಾಡೋದಿಲ್ಲ ಅಂತೇಳಿ ಸಂಪೂರ್ಣವಾಗಿ ನಿರಾಕರಿಸ್ಬಿಟ್ಟು ಮನೆಗೆ ಬರ್ತಾನೆ. 3 ದಿನ ಆದಮೇಲೆ ಆ ರಾಜ ಇವನ ಮೇಲೆ ದೇಶದ್ರೋಹಿ ಪಟ್ಟ ಕಟ್ಟಿಬಿಟ್ಟು ಆ ಒಬ್ಬ ಮುಖ್ಯಸ್ಥನನ್ನು ಆ ಕೋಟೆ ಒಳಗೆ ಕರ್ಕೊಂಡ್ಬಂದ್ಬಿಟ್ಟು ಆ ಕೋಟೆಯಲ್ಲಿರುವಂತಹ ಭೂಗತ ಕಾರ್ಯಗ್ರಹದಲ್ಲಿ ಕೈಕಾಲನ್ನು ಕಟ್ಟಿಬಿಟ್ಟು ಅಲ್ಲಿ ಇಟ್ಬಿಡ್ತಾನೆ. ಏನು ನಡೀತಿದೆ ಅಂಥೇಳಿ ಊರಿನ ಜನರಿಗೆ ಗೊತ್ತಿಲ್ಲ ಏನಾಗಿದೆ ಅಂಥೇಳಿ, ಬಟ್ ಈ ಥರ ಕೂಡಾಕಿರ್ತಾನೆ. ಕಾವೇರಿ ಅರಮನೆಗೆ ಬರ್ತಾಳೆ ಬಿಳಿ ಬಟ್ಟೆ ಹಾಕ್ಕೊಂಡು. ಸೊ ರಾಜನಿಗೆ ಭೇಟಿ ಆಗ್ತಾಳೆ, ನನ್ನ ತಂದೆ ಕಾಣೆಯಾಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅಂತೇಳಿ ಗೊತ್ತಿಲ್ಲ. ಆದರೆ ಕಾವೇರಿ ಆ ಅರಮನೆಗೆ ಹೋಗಿದ್ದೇ ತಡ, ಆದರೆ ಎಂದಿಗೂ ಕೂಡ ಕಾವೇರಿ ವಾಪಸ್ ಬಂದಿದ್ದ ಇತಿಹಾಸನೇ. ಅವಳನ್ನ ಆ ಕೋಟೆಯಲ್ಲಿ ಏನು ಮಾಡಿದ್ರು ಅಂತೇಳಿ ಗೊತ್ತಿಲ್ಲ. ಆದರೆ ಅಲ್ಲಿರುವಂಥ ಸೇವಕರು ಹೇಳಿರುವ ಪ್ರಕಾರ ಕಾವೇರಿಯನ್ನು ಅವರ ಅರಮನೆಯ ಮೇಲ್ಭಾಗದಲ್ಲಿರುವಂತಹ ಮಹಿಳಾ ಕಕ್ಷೆಯಲ್ಲಿ ಬಂಧಿಸಿದ್ದಾರೆ ಅಂತೇಳಿ. ಅಲ್ಲಿ ಅವಳಿಗೆ ಊಟ ಕೊಟ್ಟರು ಅವಳು ಊಟ ಮಾಡ್ತಾ ಇರಲಿಲ್ಲ, ಯಾರ ಜೊತೆನೂ ಮಾತನಾಡ್ತಾ ಇರಲಿಲ್ಲ. ಒಂದು ಕಿಟಕಿಯಲ್ಲಿ ಬೆಟ್ಟ ಗುಡ್ಡಗಳನ್ನು ನೋಡ್ತಾ ಇದ್ಲು. ಅವರ ಅಪ್ಪ ಅವರ ತಂದೆ ಇರುವಂತಹ ಊರಿನ ಕಡೆ ನೋಡ್ತಾ ಇದ್ಲು. 40 ದಿನಗಳ ಆದಮೇಲೆ ಅವಳ ಬಾಕಲನ್ನು ತೆಗಿತಾರೆ. ಆವಾಗ ಕಾವೇರಿ ಆ ಕಿಟಕಿ ಹತ್ರ ಸುಮ್ಮನೆ ನಿಂತ್ಕೊಂಡಿರ್ತಾಳೆ, ಆ ಗುಡ್ಡಗಳನ್ನೆಲ್ಲ ನೋಡ್ತಾ ಇರ್ತಾಳೆ. ಯಾವಾಗ ಸೈನಿಕರು ಹೋಗಿ ಅವಳನ್ನು ಮಾತನಾಡಿಸಿದ್ರಲ್ಲ, ಅವಳು ಮಾತನಾಡೋದಿಲ್ಲ, ಸುಮ್ಮನೆ ನಿಂತಿರ್ತಾಳೆ. ಅವಳನ್ನು ಹೋಗಿ ಹಿಡ್ಕೊಂಡಾಕ್ರ ಅವಳು ಸತ್ತು ಬಿದ್ದಿರ್ತಾಳೆ. ಕಣ್ಣು ಮುಚ್ಚಿರಲ್ಲ, ಮುಖದಲ್ಲಿ ಯಾವುದೇ ಥರದ ಈ ದ್ವೇಷ ಇರೋದಿಲ್ಲ, ಶಾಂತವಾಗಿರುತ್ತೆ. ಆ ನಗುತ್ತಿರ್ತಾಳೆ, ಆದರೆ ಅವರ ಮುಖ ಏನೋ ಒಂದು ಬೇಕು ಅನ್ನೋ ಥರ
ಇರುತ್ತೆ. ಆ ಥರ ಒಂದು ಆಕಾರದಲ್ಲಿ ಅವಳ ಮುಖ ಸತ್ತು ಬಿದ್ದಿರುತ್ತೆ. ಅವಳು ಸತ್ತ 1 ವರ್ಷಕ್ಕೆ ಅಲ್ಲಿ ಯಾರೋ ಒಬ್ಬ ಸೇವಕ ಕೆಲಸ ಮಾಡ್ಬೇಕಂತೇಳಿ ಹೋಗ್ತಾನೆ, ಕ್ಲೀನ್ ಮಾಡ್ಬೇಕಂತೇಳಿ ಹೋಗ್ತಾನೆ. ಅಲ್ಲಿ ಅವಳನ್ನು ನೋಡ್ತಾನೆ. ಬಿಳಿ ಸೀರೆಯಲ್ಲಿ ಕಾವೇರಿ ಆ ಕಿಟಕಿಯ ಮುಂದೆ ಆ ಬೆಟ್ಟವನ್ನು ನೋಡ್ಕೊತಾ ನಿಂತಿರ್ತಾಳೆ. ಅವನು ಹೇಳ್ತಾನೆ, ಯಾರಲ್ಲಿ? ಸರಿರಿ, ನಾನು ಕ್ಲೀನ್ ಮಾಡಬೇಕು, ಇಲ್ಲಿಂದ ಹೋಗ್ರಿ ಅಂದಾಕ್ರ ಕಾವೇರಿ ತಿರುಗ್ತಾಳೆ. ಇವನಿಗೆ ಶಾಕ್ ಆಗುತ್ತೆ. ಸೇಮ್ ಕಾವೇರಿ ಥರನೇ ಇದ್ದಾಳಲ್ಲ, ಆದರೆ ಅವಳ ಕಣ್ಣಿಂದ ರಕ್ತದ ಕಣ್ಣೀರು ಬರ್ತಾ ಇತ್ತು. ಆ ನೋವು, ಆ ದುಃಖ ತಡೆಯಲಾಗಲಾರ್ದೆ ಅಲ್ಲಿರುವಂತಹ ಸೇವಕ ಎದ್ದು ಬಿದ್ದು ಕೈಕಾಲು ಮುರ್ಕೊಂಡು ಕೋಟೆಯಿಂದ ಆಚೆ ಹೋಗ್ತಾನೆ. ಅಂದರೆ ಆ ಅರಮನೆಯಿಂದ ಆಚೆ ಹೋಗ್ತಾನೆ. ಎಂದಿಗೂ ಕೂಡ ಆ ಯುವಕ ಅಂದರೆ ಆ ಸೇವಕ ವಾಪಸ್ ಬರೋದಿಲ್ಲ. ಇಲ್ಲಿವರೆಗೂ 17 ಬಾರಿ ಆ ಕಾವೇರಿ, ಆ ಹುಡುಗಿ, ಆ ಹೆಂಗಸು ಕಾಣಿಸಿದಾಳೆ, ಆದರೆ ಯಾರಿಗೂ ಕೂಡ ಏನೂ ಮಾಡಿಲ್ಲ. 3 ಜನ ಯಾರಿಗೂ ಹೇಳಾರ್ದಂತಹ ಮಾತು ಆ 3 ಜನಕ್ಕೆ ಹೇಳಿದ್ದಾರೆ. ಅದರಲ್ಲಿ ಒಬ್ಬನು ಅದನ್ನು ತಡ್ಕೊಳ್ಳಾರ್ದೆ ತುಂಬ ಅತ್ತಿದ್ದ. ಅದು ಯಾರಂದರೆ 2004ರಲ್ಲಿ ಒಂದು ಗುಂಪು ಆ ಕೋಟೆ ಒಳಗೆ ಹೋಗುತ್ತೆ. ಹೋದಾಕ್ರ ಅವರ ಸ್ನೇಹಿತರು ಆ ಕೋಟೆಯನ್ನೆಲ್ಲ ನೋಡ್ತಾ ಇರ್ತಾರೆ. ಆದರೆ ಈ ಹುಡುಗ ಏನು ಮಾಡ್ತಾನೆ, ಆ ಕಾವೇರಿ ಇರುವಂಥ ಜಾಗಕ್ಕೆ ಹೋಗ್ತಾನೆ. ಅಲ್ಲೊಂದು ಹೆಂಗಸು ನಿಂತಿರ್ತಾಳೆ, ಆ ಜಾಗದ ಕಡೆ ಹೋಗ್ತಾನೆ. ಅವನ ಸ್ನೇಹಿತರು ಅವನಿಗೆ ಕರೀತಿರ್ತಾರೆ, ಹೋಗ್ತಿರ್ತಾರೆ. ಬಟ್ ಇವನು ಯಾರಿಗೂ ಕೂಡ ಏನು ಕೇಳಿಸ್ಕೊಲಾರ್ದೆ, ಯಾರ ಮಾತು ಏನು ಕೇಳಿಸ್ಕೊಲಾರ್ದೆ ಸುಮ್ಮನೆ ಆ ಕಡೆ ಹೋಗ್ತಾ ಇರ್ತಾನೆ. ಆ ಹೆಂಗಸಿನ ಬಳಿ ಹೋಗಿ ನಿಲ್ತಾನೆ. ಆ ಹೆಂಗಸು ಇವನ ಹತ್ರ ಬರ್ತಾಳೆ, ಇವನ ಜೊತೆ ಮಾತನಾಡ್ತಾಳೆ. ಏನು ಮಾತಾಡ್ತಾಳೆ ಅಂತೇಳಿ ಗೊತ್ತಾಗಲ್ಲ. ಸೊ ಇವನು ಕಿರ್ಚೋದಿಲ್ಲ, ನೆಲಕ್ಕೆ ಕುಸಿಯೋದಿಲ್ಲ, ಓಡೋದಿಲ್ಲ, ಏನು ಮಾಡೋದಿಲ್ಲ. ಆದರೆ ತಳಗೆ ಕೂತ್ಕೊಂಡು ಒಂದು ಮೂಲೆಯಲ್ಲಿ ಬಿಕ್ಕಿ 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 ಅಳ್ತಾನೆ. ಯಾಕೆ ಅಳ್ತಿದ್ದಾನೆ ಅಂತೇಳಿ ಯಾರಿಗೂ ಕೂಡ ಗೊತ್ತಿರಲ್ಲ. ಅವರ ಸ್ನೇಹಿತರು ಏನೋ ಆಗಿದೆ ಇವನಿಗೆ ಅಂತೇಳಿ ಹಾಗೇ ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾರೆ. 2 ಗಂಟೆ ಹತ್ತು ಬಿಟ್ಟು ಆಮೇಲೆ ಅವರ ಸ್ನೇಹಿತರ ಬಳಿ ಬಂದು ಸೇರ್ಕೊಳ್ತಾರೆ. ಅವ್ರ ಸ್ನೇಹಿತರು ಕೇಳ್ತಾರೆ, ನಿನಗೇನಾಗಿತ್ತು, ಯಾಕೆ ಅಲ್ಲಿ ಹೋಗಿದ್ದೆ, ಯಾಕೆ ಆ ಮಹಿಳೆ ಬಳಿ ಹೋಗಿದೆ ಅಂತೇಳಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಆ ಕಾವೇರಿ ಎಲ್ಲರಿಗೂ ಕಾಣಿಸಿರ್ತಾಳೆ, ಆದರೆ ಹೋಗಿರೋದು ಮಾತ್ರ ಒಬ್ಬನೇ ಹುಡುಗ. ಧೈರ್ಯ ಮಾಡಿ ಮುಂದೆ ಹೋಗಿರ್ತಾನೆ. ಇದು ಯಾಕೆ ಹೋಗಿದ ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ಬಟ್ ಹೋದ, ಅಲ್ಲಿ ಅವಳು ಏನೋ ಒಂದು ಹೇಳಿದ ಮಾತನ್ನು ಕೇಳಿಸ್ಕೊಂಡು ಬಿಕ್ಕಿ ಬಿಕ್ಕಿ ಆಡ್ತಾನೆ. ಅದು ಆದ ಘಟನೆಯಿಂದ ಪ್ರತಿದಿನ ಅವನು ಮನೆಗೆ ಫೋನ್ ಹಚ್ಚಿ ಅವನ ತಾಯಿ ಜೊತೆ ಮಾತನಾಡ್ತಾ ಇದ್ದ. ಒಂದು ದಿನನೂ ಕೂಡ ಮಿಸ್ ಮಾಡಿರಲಿಲ್ಲ. ಅವನ ಸ್ನೇಹಿತರು ಕೇಳಿದರು, ಯಾಕೆ ನೀನು ಆ ರಾತ್ರಿ ನಮ್ಮ ಜೊತೆ ಮಾತನಾಡಲಿಲ್ಲ, ನಮ್ಮ ಮಾತು ಯಾಕೆ ಕೇಳಿಸ್ಲಿಲ್ಲ, ಏನಂದರು, ಆ ಹೆಂಗಸು ಏನಂದರು ಅಂತೇಳಿ. ಅವಳು ಹೇಳಿದ ಒಂದೇ ಮಾತು, ಯಾವುದೋ ತಾಯಿ ಯಾವುದೋ ಒಂದು ಮಗುಗೋಸ್ಕರ ಕಾಯ್ತಾ ಇದೆ ಅಂತೇಳಿ. ಇದು ಒಂದೇ ಮಾತು ಅಷ್ಟೇ ಅವನು ಹೇಳ್ತಿದ್ದ. ಬಟ್ ಅದನ್ನು ವಿಸ್ತರಣೆ ಮಾಡ್ತಾ ಇರಲಿಲ್ಲ. ಆದರೆ ಜಾಸ್ತಿ ಏನು ಹೇಳಿದ್ಲು ಅಂತೇಳಿ ಕೂಡ ನಮ್ಮ ಜೊತೆ ಹೇಳ್ಕೊತಾ ಇರಲಿಲ್ಲ. ಇನ್ನು ಭೂಗದ ಕಾರ್ಯಾಗ್ರಹದ ಬಗ್ಗೆ ಹೇಳಬೇಕಂದ್ರೆ, ಇದು ಸಾಕಷ್ಟು ಜನರಿಗೆ ಈ ಜಾಗ ಇದೆ ಅಂತೇಳಿ ಗೊತ್ತೇ ಇಲ್ಲ. ಪ್ರವಾಸಿಗರು ಬರ್ತಾರೆ, ಕೋಟೆನ ನೋಡ್ತಾರೆ, ಸುಮ್ಮನೆ ಹೋಗಿಬಿಡ್ತಾರೆ. ಬಟ್ ಅವರ ಒಂದು ನಕ್ಷೆಯಲ್ಲಿ ಈ ಭೂಗದ ಕಾರ್ಯಾಗ್ರಹನೇ ಇಲ್ಲ. ಸೊ ಇದನ್ನು ಕಂಡುಹಿಡಿಬೇಕು, ಇದು ಯಾವ ಥರ ಜಾಗ ಇದೆ ಅಂತೇಳಿ 2011ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಏನು ಮಾಡುತ್ತೆ, ಒಂದು ತಂಡವನ್ನು ರಚನೆ ಮಾಡುತ್ತೆ. ಸಾಂಪ್ರದಾಯಿಕ ಸಂಶೋಧನೆ ಮಾಡಬೇಕು ಅಂತೇಳಿ ಒಂದು ತಂಡ ರಚನೆ ಮಾಡುತ್ತೆ. ಸೊ ಆ ತಂಡದಲ್ಲಿ 4 ಜನರನ್ನು ಸೇರಿಸುತ್ತೆ. ಒಬ್ಬರು ಡಾಕ್ಟರ್ ಸುರೇಶ್ ಹೆಗಡೆ, ಇನ್ನು ಇಬ್ಬರು PG ಸ್ಟೂಡೆಂಟ್ಸ್ ಇರ್ತಾರೆ. ಅವ್ರ ಹೆಸರು ಪ್ರಿಯಾ ನಾಯರ್ ಮತ್ತು ರವಿಶಂಕರ್ ಅಂತೇಳಿ. ಆಮೇಲೆ ಇನ್ನೊಬ್ಬರು ಅಲ್ಲೇ ಸ್ಥಳೀಯಲ್ಲಿರುವಂತಹ ಆ ಜಾಗದ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರುವಂತಹ ವ್ಯಕ್ತಿ ದೇವಯ್ಯ ಅಂತೇಳಿ. ಆ 4 ಜನ ಆ ಜಾಗಕ್ಕೆ ಹೋಗ್ಬೇಕಂತೇಳಿ ತೀರ್ಮಾನ ಮಾಡ್ತಾರೆ. ಅದು ಆಗೋಕ್ಕಿಂತ ಮೊದಲಿಗೆ ಈ 3 ಜನ ಬಂದು ಆ ದೇವಯ್ಯನಿಗೆ ಅಪ್ರೋಚ್ ಮಾಡ್ತಾರೆ. ಸೊ ಈ ಜಾಗದ ಬಗ್ಗೆ ನಾವು ತಿಳ್ಕೊಬೇಕು, ಇದರ ಬಗ್ಗೆ ರಿಸರ್ಚನ್ನು ಮಾಡಬೇಕು, ಇದರ ನಕ್ಷೆನ ನಾವು ಬಿಡಿಸ್ಬೇಕು, ಈ ಜಾಗ ಹೇಗಿದೆ ಅಂತೇಳಿ ನಾವು ರಿಪೋರ್ಟ್ ಕೊಡಬೇಕು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಅಂತೇಳಿ ಅವನ ಹತ್ರ ಬಂದು ಕೇಳ್ಕೊಂಡಾಗ, ಸರಿ ಆ ಜಾಗದ ಬಗ್ಗೆ, ಆ ಜಾಗ ಹೇಗೆ ಹೋಗೋದು, ಆ ಜಾಗ ಹೆಂಗಿದೆ ಅಂತೇಳಿ ನಾನು ಹೇಳ್ತೀನಿ ಅಂತೇಳಿ ದೇವಯ್ಯ ಒಪ್ಕೊಳ್ತೀನಿ. ಸರಿ, ಆದರೆ ನನಗೊಂದು ಕಂಡೀಷನ್ ಅಂತೇಳಿ ಆ ದೇವಯ್ಯ ಹೇಳ್ತಾರೆ. ಏನು ಆ ಕಂಡೀಷನ್? ಹೋಗುವಾಗ ಎಲ್ಲರೂ ಕೈ ಹಿಡ್ಕೊಂಡು ಹೋಗಬೇಕು, ಬರಬೇಕಾದ್ರೆ ಎಲ್ಲರೂ ಕೈ ಹಿಡ್ಕೊಂಡು ಬರಬೇಕು, ಯಾರು ಕೂಡ ಯಾವುದೇ ಪರಿಸ್ಥಿತಿಯಲ್ಲಿ ಒಬ್ಬರನ್ನೊಬ್ರು ಬಿಟ್ಟು ಹೋಗಬಾರ್ದು ಅಂತೇಳಿ ಆ ಒಂದು ಷರತ್ತಾಗ್ತಾನೆ. ಸರಿ ಅಂತೇಳಿ ಹೋಗ್ತಾ ಇರ್ತಾರೆ. ಆ ಜಾಗ ಹೋಗ್ಬೇಕಂದ್ರೆ 60 ಸೆಂಟಿಮೀಟ್ರ್ ಅಷ್ಟು ಒಂದು ಗುಂಡಿ ಇರುತ್ತೆ. ಅದರೊಳಗಿಂದೆ ಹೊಟ್ಟೆಯನ್ನು ತೆವಲಿಸ್ಕೊಂಡು ಹೋಗ್ಬೇಕಂದ್ರೆ ಏನೋ ಓಬವ್ವನ ಕಿಂಡಿ ಇದೆಯಲ್ಲ, ಆ ಥರ ಆ ಜಾಗದೊಳಗೆ ಹೋಗಬೇಕು. ಸೊ 5 ಮೀಟ್ರು ಏನು ಕೂಡ ಕಾಣಿಸೋದಿಲ್ಲ, ಸಂಪೂರ್ಣವಾಗಿ ಕತ್ತಲೆ ಇರುತ್ತೆ. ಅಷ್ಟಕ್ಕೊಂದು ಕಂಜೆಸ್ಟೆಡ್ ಆಗಿರುವಂತಹ ಜಾಗ ಇರುತ್ತೆ. ಸೊ ಅದನ್ನು ಹೋಗ್ಬೇಕಂತೇಳಿ ಫಸ್ಟು ಡಾಕ್ಟರ್ ಸುರೇಶ್ ಹೋಗ್ತಾರೆ, ಆಮೇಲೆ ರವಿಶಂಕರು, ಪ್ರಿಯಾ, ಆಮೇಲೆ ದೇವಯ್ಯ. ಸೊ ಈ 4 ಜನ ಒಳಗೆ ಹೋಗ್ತಾರೆ. 5
ಮೀಟರ್ ಯಾವುದೇ ಥರದ ಬೆಳಕಿರಲ್ಲ, ಸಂಪೂರ್ಣ ಕತ್ತಲೆ. ಅದು ಆದಮೇಲೆ ಅವರಿಗೆ ಒಂದು ದಾರಿ ಕಾಣಿಸುತ್ತೆ. 8 ಮೀಟರ್ ಉದ್ದ, 7 ಮೀಟರ್ ಅಗಲ, ಅಷ್ಟಕ್ಕೊಂದು ಆ ಜಾಗ ಇರುತ್ತೆ ಆ ಕಾರ್ಯಗ್ರಹ. ಒಳಗೋಗಿ ಟಾರ್ಚನ್ನು ಮಾಡ್ತಾರೆ, ಸಂಶೋಧನೆ ಮಾಡಲು ಶುರು ಮಾಡ್ತಾರೆ. ಸೊ ಟಾರ್ಚ್ ಹಚ್ಕೊಂಡು 20 ನಿಮಿಷ ಸತತವಾಗಿ ಸಂಶೋಧನೆ ಮಾಡ್ತಿರ್ತಾರೆ, ಫೋಟೋ ತೆಗಿತಾರೆ, ಆ ಜಾಗದ ಬಗ್ಗೆ ನೋಡ್ತಾ ಇರ್ತಾರೆ. ತುಂಬ ಒಂದು 200 ವರ್ಷಗಳ ಹಿಂದೆ ಇರುವಂತಹ ಆ ಜಾಗ ತುಂಬ ನೀರಿಂದ ತುಂಬಿಕೊಂಡಿರುತ್ತೆ. ಅಂದರೆ ನೀರಂದರೆ ತುಂಬ ಪಾಚಿ ಕಟ್ಕೊಂಡಿರುತ್ತೆ, ತುಂಬ ಒದ್ದೆ ಆಗಿರುತ್ತೆ. ಆಮೇಲೆ ಆ ಗೋಡೆಗಳ ಮೇಲೆ ಬರೀ ಮುಳ್ಳೇ ಇರುತ್ತೆ, ರುದ್ರಾಕ್ಷಿಗಳು ತುಂಬಿರುತ್ತೆ. ಸೊ ಅಷ್ಟಕ್ಕೊಂದು ವಿಚಿತ್ರ ಆಗಿರುವಂಥ, ಭಯಾನಕವಾಗಿರುವಂಥ ಜಾಗ ಇರುತ್ತೆ. ಆದರೆ ಇಲ್ಲಿ ಪ್ರಿಯಾ ಗಮನಿಸಿರೋ ಪ್ರಕಾರ 20 ನಿಮಿಷದಲ್ಲಿ ಅಲ್ಲಿರುವಂಥ ತಾಪಮಾನ ಕುಸಿತಾ ಇತ್ತು. ಅದು ಯಾವ ಥರ ಕುಸಿತಾ ಇತ್ತು ಅಂದರೆ, ಯಾರೋ ಒಬ್ಬರನ್ನ ರಿಫ್ರಿಜಿರೇಟರ್ ಒಳಗೆ ಇಡ್ತಾರಲ್ಲ, ಅಷ್ಟಕ್ಕೊಂದು ಕೋಲ್ಡ್ ಆಗಿರುವಂಥ ಗಾಳಿ ಆ ಜಾಗದಲ್ಲಿ ಅವನಿಗೆ ಬಡಿತಾ ಇತ್ತು. ಅವಳು ಹೇಳ್ತಾಳೆ, ಸರ್ ಇಷ್ಟಕ್ಕೊಂದು ಕೋಲ್ಡ್ ಆಗ್ತಿದೆಯಲ್ಲ, ಕಾರಣ ಏನು? ಅವ್ನು ಹೇಳ್ತಾನೆ, ಇದು ಯಾವುದೇ ಥರದ ಗಾಳಿ ಇಲ್ಲ, ಯಾವುದೇ ಥರದ ಶಕ್ತಿ ಇಲ್ಲ, ಯಾವುದೇ ಥರದ ಏನು ಬರ್ತಾನೆ ಇಲ್ಲ, ಅಟ್ಮಾಸ್ಫಿಯರ್ ಅಷ್ಟು ಇದು ಆಗಿದೆ, ಬಟ್ ಯಾಕೆ ಕುಸಿತಿದೆ ಅಂತೇಳಿ ಗೊತ್ತಿಲ್ಲ. ಸೊ ಆವಾಗ ಅವರು ಥರ್ಮೋಮೀಟ್ರನ್ನು ತೆಗೆದು ನೋಡಿದಾಗ ಬರೀ 3 ನಿಮಿಷದಲ್ಲಿ 11 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕುಸಿದಿರುತ್ತೆ. ಅಷ್ಟು ಒಂದು ಕೋಲ್ಡ್ ಆಗಿರುವಂಥ ಜಾಗ ಅಲ್ಲಾಗಿರುತ್ತೆ. ಡಾಕ್ಟರ್ ಹೆಗಡೆ ಅವರು 5.7 ಅಡಿ ಇರ್ತಾರೆ, ಆದರೆ ಅವರಿಗೆ ಸರಿಯಾಗಿ ನಿಲ್ಲಕ್ಕಾಗ್ತಾ ಇರಲಿಲ್ಲ. ಬಗ್ಗಿ ಕಿಸಿಂದ ಕೆಲಸ ಮಾಡಬೇಕಾಗಿತ್ತು. ಅಂದರೆ ಅಷ್ಟು ಕಮ್ಮಿ ಇರುತ್ತೆ ಆ ಜಾಗ. ಯಾಕಂದರೆ ಅಷ್ಟಕ್ಕೊಂದು ಮಣ್ಣು ಆ ಜಾಗದಲ್ಲಿ ತುಂಬಿಕೊಂಡಿರುತ್ತೆ. ಆ ಮಣ್ಣು ತುಂಬ ಒದ್ದೆ ಆಗಿರುತ್ತೆ, 200 ವರ್ಷಗಳ ಹಿಂದೆ ಇರುವಂಥ ಮಣ್ಣು. ಸೊ ಒಬ್ಬೊಬ್ಬರಾಗೆ ಟಾರ್ಚನ್ನು ಆನ್ ಮಾಡ್ಕೊಂಡು, ಡಾಕ್ಟರ್ ಹೆಗಡೆ ಟಾರ್ಚನ್ನು ಆನ್ ಮಾಡ್ಕೊಂಡು ರಿಸರ್ಚ್ ಮಾಡ್ತಿರ್ತಾರೆ. ಸಡನ್ಲಿ ಅವನ ಟಾರ್ಚು ಆಫ್ ಆಗಿಬಿಡುತ್ತೆ. ಆಮೇಲೆ ಹೊಸ ಬ್ಯಾಟ್ರಿ ತೆಗಿತಾರೆ, ಹೊಸ ಟಾರ್ಚ್ ತೆಗಿತಾರೆ. LED ಬಲ್ಬು ಫಸ್ಟ್ ಆನ್ ಮಾಡ್ತಾರೆ, ಹೆಗಡೆ ಅವ್ರದ್ದು, ಆಮೇಲೆ ಪ್ರಿಯಾದು, ಆಮೇಲೆ ರವಿಯದ್ದು, ಎಲ್ಲರದ್ದು ಕೂಡ ಆಫ್ ಆಗಿಬಿಡುತ್ತೆ. ಫುಲ್ಲು ಭಾಳ ತನ ಲಾಂಗ್ ಲೈಫ್ ಇರೋದೇ ಇಲ್ಲ. ಬೇಗ ಬೇಗ ಅಂದರೆ ಬೇಗ ಬೇಗ ಖಾಲಿ ಆಗ್ತಾ ಹೋಗುತ್ತೆ ಬ್ಯಾಟ್ರಿ. ಸೊ ಸಂಪೂರ್ಣವಾಗಿ ಕತ್ಲೆ ಆದಾಗ ದೇವಯ್ಯನ ಬಳಿ ಒಂದು ರಾಸಾಯನಿಕ ಕಡ್ಡಿ ಇತ್ತು. ಅಂದರೆ ಆ ರಾಸಾಯನಿಕ ಬೆಳಕು ಕೊಡುವಂತಹ ಕಡ್ಡಿ ಇತ್ತು. ಅದು ಹಳೆಯ ಮಿಲಿಟ್ರಿ ಕಾಲದ ಕಡ್ಡಿ. ಅದನ್ನು ಮುರಿದ್ರೆ ಸಾಕು, ಅಲ್ಲಿ ಒಂದು ಹಸಿರು ಬಣ್ಣದ ಬೆಳಕು ಅಲ್ಲಿ ಕಾಣಿಸ್ತಾ ಇತ್ತು. ಸೊ ದೇವಯ್ಯ ಅದನ್ನು ಮುರಿತಾನೆ. ಆವಾಗ ಆ ಬೆಳಕು ಸ್ವಲ್ಪ ಕಾಣಿಸ್ತಾ ಇರುತ್ತೆ. ಅಲ್ಲಿ ಏನು ನೋಡಬೇಕಲ್ಲ, ಅವ್ರ ಕಣ್ಣಿಗೆ ಅಷ್ಟು ಕಾಣಿಸ್ತಾ ಇರುತ್ತೆ. ಆದರೆ ರವಿ ಒಂದು ಮೂಲೆಯಲ್ಲಿ ಒಂದು ನೆರಳು ಕಾಣಿಸುತ್ತೆ ಅವನಿಗೆ. ಯಾರೋ ಒಬ್ಬರು ಮೂಲೆಯಲ್ಲಿ ನಿಂತಿರೋ ಹಾಗೆ ಆಕಾರ. ಅವನು ಕರಿತಾನೆ, ಇಲ್ಲಿ ನೋಡಿ ಮೂಲೆಯಲ್ಲಿ ಯಾರೋ ನಿಂತಿದ್ದಾರೆ, ಯಾರಿರ್ಬೋದು? ಆವಾಗ ಡಾಕ್ಟರ್ ಹೆಗಡೆ ಅವರು ಹೇಳ್ತಾರೆ, ನಮಗಿಂತ ಮೊದಲು ಯಾರೋ ಬಂದಿರಬಹುದು. ಸೊ ಅವರು ಕೂಡ ಇಲ್ಲಿ ರಿಸರ್ಚನ್ನು ಮಾಡೋಕ್ಕೆ ಬಂದಿರಬಹುದು ಅಂತ ಡಾಕ್ಟರ್ ಹೆಗಡೆ ಅವರು ಹೇಳ್ತಾರೆ. ಯಾರಲ್ಲಿ? ಇಲ್ಲಿ ಯಾರನ್ನೂ ಬರಲು ಪ್ರವೇಶ ಇಲ್ಲಲ್ಲ, ನಿಷೇಧ ಇರುವಂಥ ಜಾಗ, ನೀವ್ಯಾರು ಇಲ್ಲಿ ಬಂದಿರೋದು ಅಂತೇಳಿ. ಡಾಕ್ಟರ್ ಹೆಗಡೆ ಅವರು ಒಂದೊಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಆ ಆಕಾರ ಬದಲಾಗ್ತಾ ಹೋಗುತ್ತೆ. ಅದು ಮನುಷ್ಯನ ಥರ ಆಗ್ತಾ ಇರಲ್ಲ, ಯಾವುದೋ ಒಂದು ಗೋಡೆ, ಕಲ್ಲು ಒಳಗೆ ಸಿಕ್ಕಾಕೊಂಡಿರುವಂಥ ಆಕಾರ ಆ ಥರ ಕಾಣಿಸುತ್ತೆ. ಸೊ ಸಡನ್ಲಿ ದೇವಯ್ಯ ಕಿರುಚಲು ಶುರು ಮಾಡ್ತಾನೆ, ಬನ್ನಿ ಹೋಗೋಣ ಇಲ್ಲಿಂದ. ಅವನ ಕೈ ನಡಕ್ತಾ ಇರುತ್ತೆ, ಬನ್ನಿ ಹೋಗೋಣ ಇಲ್ಲಿಂದ, ಎಲ್ಲರೂ ನಡೀರಿ ಹೊರಗೆ, ಎಲ್ಲರೂ ನಡೀರಿ ಹೊರಗೆ ಅಂತೇಳಿ ಕಿರುಚಲು ಶುರು ಮಾಡ್ತಾನೆ. ಆದರೆ ಯಾಕಂತೇಳಿ ಗೊತ್ತಿಲ್ಲ, ಬಟ್ ಹೊರಗೆ ನಡೀರಿ ಅಂತ ಹೇಳ್ತಾನೆ. ಸೊ ಆವಾಗ ಮೊದಲು ದೇವಯ್ಯ ಹೊರಗೆ ಹೋಗ್ತಾನೆ, ಸುರೇಶ್ ಹೆಗಡೆ, ರವಿಶಂಕರು, ಲಾಸ್ಟಿಗೆ ಪ್ರಿಯಾ ಸಿಕ್ಕಾಕೊಂಡು ಅವಳು ಯಾವಾಗ ಹೊರಗೆ ಬರ್ತಿರ್ತಾಳಲ್ಲ, ಅವಳನ್ನು ಯಾರೋ ಕಾಲು ಎಳಿತಿರೋ ಹಾಗೆ ಯಾವುದೋ ಒಂದು ಶಬ್ದ, ಯಾವುದೋ ಒಂದು ಉಸಿರಾಡ್ತಿರುವಂಥ ಶಬ್ದ ಅವಳಿಗೆ ಕೇಳಿಸ್ತಾ ಇರುತ್ತೆ. ಅವಳಿಗೆ ಹಿಂದೆ ಕರಿತಾ ಇರುತ್ತೆ, ಬಟ್ ಅವಳು ಹಿಂದೆ ಯಾವುದೇ ಕಾರಣಕ್ಕೂ ನೋಡೋದಿಲ್ಲ. ಹಾಗೆ ಮುಂದೆ ಹೋಗಲು ಪ್ರಯತ್ನ ಪಟ್ಟು ಆ 60 ಸೆಂಟಿಮೀಟ್ರ್ ಇರುವಂತಹ ಜಾಗದಿಂದ ಹೊರಗೆ ಬರ್ತಾರೆ. ಎಲ್ಲರೂ ಜೋರಾಗಿ ಉಸಿರಾಟವನ್ನು ತಗೋತಾ ಇರ್ತಾರೆ. ಸಡನ್ಲಿ ಅಟ್ ಎ ಟೈಮ್ ಅಲ್ಲಿರುವಂಥ ಎಲ್ಲ ಟಾರ್ಚ್ಗಳು ಆನ್ ಆಗುತ್ತೆ. ಸೊ ಆ ಒಂದು ಕಾರ್ಯಗ್ರಹದಲ್ಲಿ ಆಫ್ ಆಗಿರುವಂಥ ಟಾರ್ಚು ಹೊರಗಡೆ ಬಂದು ಯಾವುದೇ ಕಾರಣ ಇರಲಾರ್ದೆ ಆನ್ ಆಗಿರುತ್ತೆ. ಸೊ ಇವರಿಗೆ ತುಂಬ ಭಯ ಆಗ್ತಾರೆ, ಏನಿರ್ಬೋದಿದು, ಯಾಕೆ ಈ ಥರ ಆಗ್ತಿದೆ ಅಂತೇಳಿ. ಡಾಕ್ಟರ್ ಹೆಗಡೆಯವರು ಎಷ್ಟೊತ್ತನ ಅವರ ಟಾರ್ಚ್ ಆನ್ ಇತ್ತಲ್ಲ, ಅಲ್ಲಿ ತನಕ ಒಂದು 47 ಫೋಟೋವನ್ನು ತೆಗೆದಿದ್ರು. ಆ 47 ಫೋಟೋಯಲ್ಲಿ 23 ಫೋಟೋ ಆ ಮೂಲೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇರೋ ಹಾಗೆ ಕಾಣಿಸ್ತಾ ಇತ್ತು. ಪ್ರತಿ 3 ಫೋಟೋಗೊಮ್ಮೆ ಆ ವ್ಯಕ್ತಿ ಹತ್ತಿರ ಬರ್ತಿರೋ ಹಾಗೆ, ಆ ಆಕಾರ ಹತ್ತಿರ ಬರ್ತಿರೋ ಹಾಗೆ ಇವರಿಗೆ ಕಾಣಿಸ್ತಾ ಇತ್ತು. ಯಾಕಂತೇಳಿ ಗೊತ್ತಿಲ್ಲ. ಮಡಿಕೇರಿಯ ಜನ ಒಂದು ಶಬ್ದಕ್ಕೆ ಹೆಸರಿಟ್ಟಿದ್ದಾರೆ. 2 ಶತಮಾನಗಳಿಂದ ಆ ಶಬ್ದ ಆ ಕೋಟೆ ಒಳಗಿಂದ ಕೇಳ್ತಾ ಬರ್ತಿದೆ. ಕೆಲವರು ಅದನ್ನು ಕರೆದ್ರು ರಾತ್ರಿ ಬ್ಯಾಂಡು, ರಾತ್ರಿ ವಾದ್ಯ ಅಂತೇಳಿ. 2 ಶತಮಾನಗಳಿಂದ ತುಂಬ ಜನರು ಬೇರೆ ಬೇರೆ ರೀತಿಯಲ್ಲಿ ಕರೆದಿದ್ದಾರೆ. ಬಟ್
ಆಲ್ಮೋಸ್ಟ್ ಜನ ಒಂದೇ ರೀತಿ ಕರೆದಿರುವಂತಹ ವಾದ್ಯ ಅದು. ಉದ್ದೇಶ ಉದ್ದೇಶಪೂರ್ವಕವಾಗಿ ಯುದ್ಧ ನಗಾರಿಯಂತೆ ಯಾರೋ ಮರಣ ಹೊಂದಿರ್ತಾರಲ್ಲ, ಅವರನ್ನು ಕರ್ಕೊಂಡು ಹೋಗ್ತಾ ಇರುವಂತಹ ಶಬ್ದ. ಢಮ್ 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 ಢಮ್. ಯಾವಾಗಲೂ ಒಂದೇ ಲಯ, ಯಾವಾಗಲೂ ರಾತ್ರಿ, ಯಾವಾಗಲೂ ಕೂಡ ಒಂದರ ಆಸುಪಾಸಲ್ಲಿ ಈ ಶಬ್ದ ಕೇಳಿ ಬರ್ತಾ ಇತ್ತು. ಆದರೆ ಟ್ರುತ್ ಹೇಳಬೇಕು, ಒಂದು ನಿಜ ಆದರೆ ಒಂದು ಡಾರ್ಕ್ ರಿಯಾಲಿಟಿ ಹೇಳಬೇಕಂದ್ರೆ ಯಾವುದೇ ಥರದ ನಗಾರಿ ಆ ಕೋಟೆ ಒಳಗೆ ಇಲ್ಲ. ಬಟ್ ಆ ಶಬ್ದ ಬರ್ತಿರೋದು ಆ ಕೋಟೆಯ ಗೋಡೆ ಒಳಗಿಂದ, ಆ ಗೋಡೆಯ ಕೆಳಗಿಂದ, ಜನರು ಓಡಾಡ್ತಿರುವಂತಹ ಜಾಗದಿಂದ, ಸರ್ಕಾರಿ ಕಚೇರಿ ಇರುವಂಥ ಜಾಗದಿಂದ. ನಗಾರಿ ಇತಿಹಾಸ ಹೀಗಿದೆ ಅಂದರೆ, ಹಾಲೇರಿ ವಂಶದವರು ಯಾವಾಗ ಯುದ್ಧದ ಸಮಯದಲ್ಲಿ ಯಾವುದಾದರೂ ಒಬ್ಬ ಯೋಧನ ಸತ್ತಿದ ಅಂದರೆ ಅವರನ್ನು ಮರಣಕ್ಕೆ ಅಂದರೆ ಅವರಿಗೆ ಅಂತ್ಯ ಸಂಸ್ಕಾರ ಮಾಡೋಕ್ಕೆ ಏನು ಕರ್ಕೊಂಡು ಹೋಗ್ತಾರಲ್ಲ, ಆ ಸಮಯದಲ್ಲಿ ಬಾರಿಸುವಂತಹ ಈ ಲಯ ಇದು. ಸೊ ಆ ಲಯದ ಅರ್ಥ ಯಾರೋ ಸಾಯ್ತಿದ್ದಾರೆ, ಯಾರೋ ಸತ್ತಿದ್ದಾರೆ, ಇವರ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ದೀವಿ ಅನ್ನೋ ಥರ ಆ ಲಯವನ್ನು ಅವರು ಬಾರಿಸ್ತಾ ಇದ್ರು, ಆ ನಗಾರಿಯನ್ನು ಆ ಥರ ಬಾರಿಸ್ತಾ ಇದ್ರು. ಮಡಿಕೇರಿ ಕೋಟೆಯಲ್ಲಿ ಸಾವಿರಾರು ಜನ ಸತ್ತಿದ್ದಾರೆ, ಸಾವಿರಾರು ಜನಕ್ಕೆ ಈ ಥರ ಒಂದು ಲಯವನ್ನು ಹಾಡಿ ಆ ನಗಾರಿಯನ್ನು ಹೊಡೆದು ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಆದರೆ ಮಡಿಕೇರಿ ಕೋಟೆಯಲ್ಲಿ ಹಲವು ಬಾರಿ ಹಲವು ಜನ ಸತ್ತಿದ್ದಾರೆ, ಮರಣ ಹೊಂದಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಇದೇ ಥರ ಆ ನಗಾರಿಯನ್ನು ಬಾರಿಸ್ಬಿಟ್ಟು ಅವರನ್ನು ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಆದರೆ ಕೊನೆಯ ಬಾರಿ ಬಾರಿಸಿದ್ದು 1834ರಲ್ಲಿ. ಮುಂದಿನ ವರ್ಷ 1835ರಲ್ಲಿ ಮತ್ತೆ ಆ ನಗಾರಿ ಶಬ್ದ ಮಾಡಲು ಶುರು ಮಾಡುತ್ತೆ. 1962ರಲ್ಲಿ ಮಂಗಳೂರಿನಿಂದ ಒಂದು ಗುಂಪು ಈ ರಾತ್ರಿ ಹೊತ್ತು ಈ ಕೋಟೆ ಕಡೆ ಬರುತ್ತೆ. ತುಂಬ ಸಾಹಸಿ ಜನ, ಅಂದರೆ ಇವರಿಗೆ ಹಾರರು, ಮಿಸ್ಟ್ರಿ, ಸೌಂಡ್ ರೆಕಾರ್ಡಿಂಗ್ ಮಾಡೋದಂದರೆ ತುಂಬ ಇಷ್ಟ ಇತ್ತು. ಸೊ ಆ ಥರ ಒಂದು ಸಾಹಸಿ ಮಾಡಬೇಕು, ಈ ಕೋಟೆಯಿಂದ ಯಾವುದೋ ಒಂದು ಶಬ್ದ ಬರುತ್ತಲ್ಲ ಅದನ್ನು ನಾವೆಲ್ಲ ರೆಕಾರ್ಡ್ ಮಾಡ್ಕೋಬೇಕು, ಯಾವುದಾದ್ರೂ ಅಸಾಮಾನ್ಯ ಜಾಗ ಕಾಣ್ತಂದ್ರೆ ಅದನ್ನು ಫೋಟೋ ಹೊಡ್ಕೋಬೇಕು, ಅಸಾಮಾನ್ಯ ವಸ್ತು ಕಾಣಿಸಿದ್ರು ಕೂಡ ಅದಕ್ಕೆ ಫೋಟೋ ಹೊಡ್ಕೋಬೇಕು ಅಂತೇಳಿ ಒಂದು ಸಾಹಸವಾಗಿರುವಂಥ 6 ಜನದ ಒಂದು ತಂಡ ಬರುತ್ತೆ. ಸೊ ಎಲ್ಲರೂ ಕೂಡ ಒಳಗಡೆ ಹೋಗ್ತಾರೆ, ಅವರ ಟೇಪನ್ನು ರೆಕಾರ್ಡ್ ಮಾಡಲು ಶುರು ಮಾಡ್ತಾರೆ. ಸಮಯ 12 ಅಷ್ಟೊತ್ತಿಗೆ ಆ ನಗಾರಿ ಶಬ್ದ ಶುರುವಾಗುತ್ತೆ. ಅವರು ರೀಲ್ ಟು ರೀಲ್ ಟೇಪ್ ರೆಕಾರ್ಡರ್ ತಂದಿದ್ರು. ಸೊ ಅದರೊಳಗೆ ಎಲ್ಲವೂ ಕೂಡ ರೆಕಾರ್ಡಿಂಗ್ ಆಗ್ತಾ ಇತ್ತು. ಈ ರೆಕಾರ್ಡಿಂಗ್ ಇವಾಗಲೂ ಕೂಡ ಇದೆ ಉಡುಪಿಯ 80 ವರ್ಷದ ನಿವೃತ್ತಿ ಶಿಕ್ಷಕರ ಬಳಿ. ಆ ಶಬ್ದ ಸ್ಪಷ್ಟವಾಗಿತ್ತು. ಆ ಗೋಡೆ ಒಳಗಿಂದ ಯಾರೋ ಒಬ್ಬ ವ್ಯಕ್ತಿಯ ಹೆಸರು ಹೇಳ್ತಾ ಇರುವಂತಹ ಶಬ್ದ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ಬಟ್ ಅದು ಯಾವ ಭಾಷೆಯಲ್ಲಿ ಅಂತೇಳಿ ಇವರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಒಂದು ರೆಕಾರ್ಡಿಂಗ್ ಮಾತ್ರ ಇವರು ಪಬ್ಲಿಷ್ ಮಾಡಿದರು, ಬಟ್ ಇನ್ನೊಂದು ರೆಕಾರ್ಡಿಂಗ್ 30 ವರ್ಷ ಆದ್ರೂ ಕೂಡ ಆ ವಿದ್ಯಾರ್ಥಿಗಳು ಪಬ್ಲಿಷ್ ಮಾಡೇ ಇರಲಿಲ್ಲ. ಯಾಕಂದರೆ ಆ ರೆಕಾರ್ಡಿಂಗ್ ಮಾಡ್ತಿರ್ಬೇಕಾದ್ರೆ ಅವರಿಗೆ ಅಲ್ಲಿ ನಿಲ್ಲಕ್ಕೆ ಆಗಲಾರ್ದೆ ಆ ಟೇಪ್ ರೆಕಾರ್ಡನ್ನು ಎತ್ಕೊಂಡು ಓಡಿ ಬಂದಿದ್ದರು. ಆ ರೆಕಾರ್ಡಿಂಗ್ ಅರ್ಧಕ್ಕೆ ನಿಂತಿದ್ದು, ಬಟ್ ಅದನ್ನು ಪಬ್ಲಿಷ್ ಮಾಡೋಕ್ಕೆ ಇವರು ತುಂಬ ಹಿಂಜರಿತಾ ಇದ್ದರು. ಹಳೆಯ ಕನ್ನಡದಲ್ಲಿ, ಕೊಡಗಿನ ಭಾಷೆಯಲ್ಲಿ ಮತ್ತು ಶಾಸ್ತ್ರ ತಂತ್ರಜ್ಞರು ಹೇಳಿರೋ ಪ್ರಕಾರ ಟಿಪ್ಪು ಸುಲ್ತಾನ್ ಇರುವಂತಹ ಕಾಲದಲ್ಲಿ ಪರ್ಷಿಯನ್ ಭಾಷೆಯಲ್ಲಿ ಈ ಒಂದು ಪದಗಳು ಕೇಳಿ ಬರ್ತಾ ಇದೆ ಅಂತೇಳಿ ಹೇಳ್ತಾರೆ. ಆ ಧ್ವನಿಯಲ್ಲಿ ಯಾರು ಕೂಡ ಕಿರಿಸ್ತಾ ಇರಲಿಲ್ಲ, ಯಾರು ಕೂಡ ಅಳ್ತಾ ಇರಲಿಲ್ಲ, ಆದರೆ ಅವರ ಹೆಸರನ್ನು ಮಾತ್ರ ಹೇಳ್ಕೊತಾ ಇದ್ರು. ಆ ಟೇಪ್ 22 ನಿಮಿಷ ರೆಕಾರ್ಡಿಂಗ್ ಆಗಿರುತ್ತೆ. ಭಾಷಾ ತಜ್ಞರು ಹೇಳಿರೋ ಪ್ರಕಾರ 43 ಹೆಸರುಗಳನ್ನು ಆ ಒಂದು ರೆಕಾರ್ಡಿಂಗಲ್ಲಿ ಹೇಳ್ತಾ ಇತ್ತು. ಇಂದು ರಾತ್ರಿ ನಿಮಗೆ ನಾನು 4 ಕಥೆಯನ್ನು ಹೇಳಿದೆ. ಆ 4 ಕತೆ ಯಾವ ಥರ ಲಿಂಕ್ ಆಗಿದೆ ಅಂತೇಳಿ ಹೇಳೇ ಇಲ್ಲಲ್ಲ. ಮಂಜಲ್ಲಿ ಭೂಪಣನನ್ನು ಹಿಂಬಾಲಿಸಿದ ಆ ಹೆಜ್ಜೆ ಗುರುತು, ಉತ್ತರ ಗೋಡೆಯ ಬಳಿ ಕಾಯ್ತಿರುವಂತಹ ಬಿಳಿ ಬಟ್ಟೆಯ ಹೆಂಗಸು, ಭೂಗತ ಕಾರ್ಯಗ್ರಹದಲ್ಲಿ ಕಾಣಿಸಿರುವಂತಹ ಆ ಆಕಾರ, 1090 ವರ್ಷಗಳಿಂದ ಬಾರಿಸ್ತಿರುವಂತಹ ನಗಾರಿ, ಇವೆಲ್ಲವನ್ನು ಜೋಡಿಸಿರುವ ವಿಷಯ ನಾನು ನಿಮಗಿನ್ನೂ ಹೇಳೇ ಇಲ್ಲ. ಯಾವ ಥರ ಜೋಡಣೆ ಆಗುತ್ತೆ. ಕೊಡಗಿನ ಅತ್ಯಂತ ಹಿರಿಯರು ತಿಳ್ಕೊಂಡಿರುವಂತಹ ಸತ್ಯ, ಕಾಮಾಕ್ಷಮ್ಮ ತಿಳ್ಕೊಂಡಿರುವಂತಹ ಸತ್ಯ, ದೇವಯ್ಯ ತಿಳ್ಕೊಂಡಿರುವಂತಹ ಸತ್ಯ ಎಲ್ಲರಿಗೂ ಗೊತ್ತಿತ್ತು. ಅದೇ ಕಾರಣಕ್ಕೆ ದೇವಯ್ಯ ಒಂದು ನಿಯಮವನ್ನು ಹಾಕಿ, ಮಡಿಕೇರಿ ಕೋಟೆಯಲ್ಲಿ ಆಕಸ್ಮಿಕವಾಗಿ ಭೂತ ತುಂಬಿಲ್ಲ, ಅದು ವಿನ್ಯಾಸದ ಮೂಲಕ ಭೂತ ತುಂಬಿದೆ. ಹಾಲೇರಿ ರಾಜರು ಈ ಕೋಟೆ ಕಟ್ಟಿದಾಗ ಮಧ್ಯ ಭಾರತದಲ್ಲಿ ಒಂದು ಸಂಸ್ಕೃತಿ ಇತ್ತು. ಸೊ ಈ ಸಂಸ್ಕೃತಿಯನ್ನು ಪಾಲಿಸ್ತಾನೆ ಬರ್ತಾಯಿದ್ರು. ಯಾರು ಕೋಟೆ ಕಟ್ತಾರಲ್ಲ ಈ ಸಂಸ್ಕೃತಿಯನ್ನು ಪಾಲಿಸ್ಕೊಳ್ತಾ ಬರ್ತಾಯಿದ್ರು. ಆದರೆ ಬ್ರಿಟಿಷರು ಇದನ್ನು ನಿರಾಕರಿಸಿದರು, ಆ ಇತಿಹಾಸದಿಂದ ತೆಗೆದುಹಾಕಿದ್ರು. ಆ ಸಂಸ್ಕೃತಿ ಏನು ಹೇಳುತ್ತೆ ಅಂದರೆ, ಅಡಿಪಾಯ ಬಲಿದಾನ. ಕೋಟೆ ಬಾಳಿಕೆ ಬರಬೇಕಾದ್ರೆ ಗೋಡೆಗಳಿಗೆ ಗಾರೆ, ಕಲ್ಲು ಮೀರಿದ ಶಕ್ತಿ ಒಂದು ಬೇಕಾಗುತ್ತೆ.
ಕಟ್ಟಡಗಾರರು ಭೂಮಿಯ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ರು. ಅದು ಕತ್ತಲೆಯ ಒಪ್ಪಂದ. ಅವರು ಒಂದಲ್ಲ 7 ಬಲಿದಾನವನ್ನು ಮಾಡಿದರು. ಒಂದೊಂದು ಗೋಪುರಕ್ಕೆ, ಒಂದೊಂದು ದ್ವಾರಕ್ಕೆ, ಒಂದು ಮತ್ತು ಒಂದು ಅತ್ಯಂತ ಪ್ರಬಲ ಕೋಟೆಯ ಹೃದಯ ಭಾಗಕ್ಕೆ ಒಂದು ಮಾವಿಗೆ. ಆ 7 ಆತ್ಮಗಳು ಆ ಕೋಟೆಯಲ್ಲಿ ಬಂಧಿಸಿದ್ರು. ಉದ್ದೇಶ, ಶಾಶ್ವತ ಉದ್ದೇಶ. ಯಾರನ್ನು ಹೆದರಿಸಲಿಕ್ಕೆ ಅಲ್ಲ, ಯಾರನ್ನು ಓಡಿಸ್ಲಿಕ್ಕೆ ಅಲ್ಲ, ಯಾರನ್ನು ಕಾಡಲಿಕ್ಕೂ ಅಲ್ಲ. ಅದರ ಉದ್ದೇಶ ಯಾರನ್ನು ಕಾಪಾಡಲು, ಯಾರನ್ನು ರಕ್ಷಣೆ ಮಾಡಲು. ಭೂಪಣನ ಹಿಂದೆ ಬಂದ ಶಬ್ದ ಅದು ಭೂಪಣನ ಹಿಂದೆ ಬಂದ ಆ ಶಬ್ದ ಅದು ಕೆಟ್ಟ ಆತ್ಮದ್ದು ಅಲ್ಲ, ಒಳ್ಳೆ ಆತ್ಮದ್ದು, ಅಲ್ಲಿರುವಂತಹ ಕಾವಲುಗಾರ ಆತ್ಮ. ಸೊ ಅವರು ಆ ಭೂಮಿ ಜೊತೆ ಒಪ್ಪಂದ ಮಾಡ್ಕೊಂಡಿರ್ಬೇಕಾದ್ರೆ ಆ ಒಂದು ಬಲಿಯನ್ನು ಕೊಟ್ಟಿರ್ತಾರೆ. ಸೊ ಆ ಬಲಿದಾನ ಆ ಆತ್ಮ ಏನು ಮಾಡುತ್ತಂದರೆ, ಯಾವುದಾದ್ರೂ ವ್ಯಕ್ತಿ ಆ ಜಾಗದಲ್ಲಿ ಇರಬೇಕೋ ಬೇಡವೋ ಅಂತೇಳಿ ಖಾತ್ರಿ ಮಾಡೋಕ್ಕೆ ಆ ಥರ ಒಂದು ಶಬ್ದ ಮಾಡುತ್ತೆ. ಕಾವೇರಿ ಅವಳು ಉತ್ತರ ಗೋಡೆಯಲ್ಲಿ ಕಿಟಕಿಯನ್ನು ನೋಡಿಕೊಂಡು ನಿಂತಿರುವಂತಹ ಆತ್ಮ. ಅವಳು ಸತ್ತ ಮೇಲೆ ದುಃಖದಿಂದ ಸಾಯಲಿಲ್ಲ. ಅವಳು ಸತ್ತ ಮೇಲೆ ಅಲ್ಲಿರುವಂತಹ ಸೈನಿಕರ ಜೊತೆ ಒಪ್ಪಂದವನ್ನು ಮಾಡಿಕೊಂಡ್ಳು, ಪ್ರತಿಜ್ಞೆಯನ್ನು ಮಾಡಿಕೊಂಡ್ಳು, ನಾನು ಈ ಗೋಡೆಯನ್ನು ಕಾಯ್ತೀನಿ, ಈ ಕೋಟೆಯನ್ನು ಕಾಯ್ತೀನಿ ಅಂತೇಳಿ. ಅವಳು ಯಾರನ್ನು ಕೂಡ ಇಲ್ಲಿವರೆಗೂ ಹಾನಿ ಉಂಟು ಮಾಡಿಲ್ಲ. ಆದರೆ ಅಲ್ಲಿ ಬಂದಿರುವಂತಹ ಎಲ್ಲ ಜನರಿಗೆ ಒಂದು ಮಾತನ್ನು ಹೇಳ್ತಾ ಇತ್ತು. ಕೆಲವರಿಗೆ ಮನೆಗೆ ಹೋಗಲು ಆಗಲಿಲ್ಲ ಅಂದರೆ ಆ ಆತ್ಮ ಅವರನ್ನು ನೆನಪಿಸ್ತಾ ಇತ್ತು. ಮನೆಗೆ ಹೋಗು, ನಿನ್ನ ತಂದೆ ನಿನ್ನ ತಾಯಿ ಕಾಯ್ತಾ ಇರ್ತಾರೆ. ಅದೇ ಕಾರಣಕ್ಕೆ ಆ ಒಬ್ಬ ಹುಡುಗ ಬಿಕ್ಕಿ ಬಿಕ್ಕಿ ಅತ್ತ. ತನ್ನ ಮನೆಗೆ ಹೋಗೋಕ್ಕೆ 1 ವರ್ಷದಿಂದ ಆಗಿರಲಿಲ್ಲ. ಅದಕ್ಕೆ ಅವನು ಪ್ರತಿದಿನ ಪ್ರತಿ ರಾತ್ರಿ ತನ್ನ ತಾಯಿಯೊಂದಿಗೆ ಮಾತನಾಡಲು ಶುರು ಮಾಡಿದ್ದ. ಸಂಶೋಧನೆಯಲ್ಲಿ ಕಾರ್ಯಗೃಹದಲ್ಲಿ ಕಾಣಿಸಿರುವಂಥ ಆ ಆಕಾರ ಅವರನ್ನು ಬೇಟೆ ಆಡಲು ಮುಂದೆ ಬರ್ತಾ ಇರಲಿಲ್ಲ. ಅವರನ್ನು ಎಣಿಸ್ತಾ ಇತ್ತು ಎಷ್ಟು ಜನ ಇದ್ದಾರೆ ಅಂತೇಳಿ. ಈ ಸತ್ಯ ಆಲ್ರೆಡಿ ಆ ದೇವಯ್ಯನಿಗೆ ಗೊತ್ತಿತ್ತು. ಅದೇ ಕಾರಣಕ್ಕೆ ಅವನು ಒಂದು ಷರತ್ತನ್ನು ಹಾಕಿದ, ಅಷ್ಟು ಕೂಡ ಕೈ ಹಿಡ್ಕೊಂಡು ಹೋಗಬೇಕು, ಕೈ ಹಿಡ್ಕೊಂಡೇ ಬರಬೇಕು ಅಂತೇಳಿ. ಸೊ ಯಾವಾಗ ಅದು ಹತ್ತಿರ ಬರ್ತಿತ್ತಲ್ಲ ಅದೇ ಸಮಯಕ್ಕೆ ಆ ದೇವಯ್ಯ ಕಿರಿಚಿಬಿಟ್ಟು ಎಲ್ಲರನ್ನು ಹೊರಗೆ ಕಳಿಸಿದ್ದು. ಸೊ ಈ ಕೋಟೆಯಲ್ಲಿ ಒಂದು ರೂಲ್ಸ್ ಇದೆ. ಯಾರು ಕೂಡ ಒಂಟಿಯಾಗಿ ಹೋಗ್ತಾರಲ್ಲ ಅವರಿಗೆ ಮಾತ್ರ ಈ ಆತ್ಮಗಳು ಕಾಣಿಸ್ತವೆ. ಯಾರು ಕೈ ಹಿಡ್ಕೊಂಡು ಆ ಕೋಟೆ ಒಳಗೆ ಹೋಗ್ತಾರೆ, ಯಾರು ಕೈ ಹಿಡ್ಕೊಂಡು ಆ ಕೋಟೆ ಒಳಗಿಂದ ಹೊರಗೆ ಬರ್ತಾರಲ್ಲ ಅವರಿಗೆ ಈ ಆತ್ಮಗಳು ಏನು ಕೂಡ ಮಾಡೋದೇ ಇಲ್ಲ. ಮಧ್ಯರಾತ್ರಿ 1 ಗಂಟೆಯ ಒಳಗೆ ಕೇಳಿಸುವಂಥ ಆ ನಗಾರಿ ಶಬ್ದ ಕೇಳಿದಾಗ 43 ಹೆಸರು ಹೇಳುವ ನಗಾರಿ ಅದು. ನಗಾರಿ ಕೋಟೆಯಲ್ಲಿ ತನ್ನದೇ ನೆನಪಿದೆ. 190 ವರ್ಷಗಳ ಹಿಂದೆ 43 ಸೈನಿಕರು ಆ ಕೋಟೆಯಲ್ಲಿ ಸತ್ತಿದ್ರು. ಸೊ ಅವರ ನೆನಪು ಯಾರಿಗೂ ಕೂಡ ಇರಲಿಲ್ಲ. ಅವರಿಗೆ ಯಾರೂ ಕೂಡ ಗೌರವವನ್ನು ಕೊಟ್ಟಿರಲಿಲ್ಲ. ಆದರೆ ಆ ನಗಾರಿ ಶಬ್ದ ಒಬ್ಬೊಬ್ಬರ ಹೆಸರು ಹೇಳುತ್ತೆ, ಒಬ್ಬೊಬ್ಬರ ಸೈನಿಕರನ್ನು ಗೌರವಿಸುತ್ತೆ. ಆ ಟೇಪಲ್ಲಿ 43 ಜನರ ಹೆಸರಿತ್ತು. ಆ ಕೋಟೆಯಲ್ಲಿ ಸತ್ತವರು 43 ಜನ. ಅವರ ಹೆಸರನ್ನು ಇತಿಹಾಸ ಅಧಿಕೃತವಾಗಿ ಅಳಿಸಿದೆ. ಆದರೆ ಕೋಟೆಯಲ್ಲಿ 43 ಜನರ ಹೆಸರನ್ನು ಇತಿಹಾಸ ಅಧಿಕೃತವಾಗಿ ಅಳಿಸಿತು. ಸಾಮಾನ್ಯ ಜನರು ಅಡ್ಡಾಡ್ತಿರ್ತಾರಲ್ಲ ಗೋಡೆ ಒಳಗೆ ಹಾಕಿ ಅಲ್ಲಿಗೆ ಮುಚ್ಚಿದ್ರು. ಬಟ್ ಆ ಗೋಡೆ ಒಳಗಿಂದ ಕೇಳಿಸುವಂಥ ಶಬ್ದ ಆ ಸೈನಿಕರದು. ಅವರು ಕರೀತಾ ಇರ್ತಾರೆ, ಅವರ ಹೆಸರನ್ನು ಹೇಳ್ತಾ ಇರ್ತಾರೆ. ಅವ್ರು ಯಾವತ್ತೂ ಕೂಡ ಅಳೋದಿಲ್ಲ, ಯಾವತ್ತೂ ಕೂಡ ಕಿರ್ಚೋದಿಲ್ಲ, ಅವರ ಹೆಸರನ್ನು ಮಾತ್ರ ಹೇಳ್ತಾರೆ. ಕೆಲವು ವಿದ್ಯಾರ್ಥಿಗಳು ರಾತ್ರಿ ಆ ಜಾಗಕ್ಕೆ ಭೇಟಿ ನೀಡಿದಾಗ ಅವರು ಕಿವಿ ಕೊಟ್ಟು ಕೇಳಿದಾಗ ಅವರ ಹೆಸರು ಕೇಳಿ ಬರುತ್ತೆ. ಮುಂದಿನ ಬಾರಿ ನೀವೇನಾದರೂ ಮಡಿಕೇರಿಯ ಕೋಟೆ ಕಡೆ ಹೋಗಿದರೆ ನಿಮ್ಮ ಕಿವಿಯನ್ನು ಆ ಒಂದು ಗೋಡೆಗೆ ಇಟ್ಟು ಆ ಗೋಡೆಯಲ್ಲಿ ಇಟ್ಟು ಕೇಳಿ, ನಿಮ್ಮ ಹೆಸರು ಕೂಡ ಕೇಳಿ ಬರಬಹುದು. ಸೊ ಈ ಕತೆ ಹೇಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ. ಈ ಕತೆ ನಿಜಾನ ಸುಳ್ಳ ಅಂಥೇಳಿ ನಿಮ್ಮ ಬಾಯಿಂದನೇ ಕೇಳಬೇಕು. ಯಾಕಂದರೆ ನನಗೆ ಹೇಳಿರೋ ಪ್ರಕಾರ ಈ ಕತೆ ಸಂಪೂರ್ಣವಾಗಿ ನಿಜವಾಗಲೂ ನಡೆದಿರುವಂತಹ ಇತಿಹಾಸ ಭರಿತ ಕತೆ ಇದು. ಸೊ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ಥರ ಸಾಕಷ್ಟು ಥ್ರಿಲ್ಲಿಂಗ್, ಮಿಸ್ಟ್ರಿ, ಹಾರರ್ ಆಗಿರುವಂತಹ ಕತೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಾನು. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.